ಹಲೋ, ನೀವು ನೋಡ್ತಾ ಇದ್ರ ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ರಾಟಾಕ್ಸ್ ವಿತ್ ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ರಾಟಾಕ್ಸ್ ವಿತ್ ಬಾಸ್ ಟಿವಿಯಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಗಾಯಕ, ಸಂಗೀತ ನಿರ್ದೇಶಕ, ಅದರ ಜೊತೆಗೆ ಇತ್ತೀಚೆಗಷ್ಟೇ ನಟನೆಯ ಮೂಲಕನೂ ಸಹ ಸ್ಯಾಂಡಲ್ವುಡ್ ಸಿರಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಿತ್ವಿಕ್ ಮುರಳೀಧರ್ ಅವರು. ರಿತ್ವಿಕ್ ಅವರೇ, ಮೊದಲನೇದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮಂಜುನಾಥ್ ಅವರೇ, ಹೇಗಿದ್ದೀರಾ? ನಾನ್ ಸೂಪರ್ ಆಗಿದೆ. ನಾನ್ ಕೇಳೋದಕ್ಕಿಂತ ಮುಂಚೆ ನೀವೇ ಕೇಳ್ತಿದ್ದೀರಾ. 2025 ಹೇಗಿದೆ? ಮೊದಲನೇದಾಗಿ 2025 ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ. ಬಿಕಾಸ್ 2024 ಸ್ವಲ್ಪ ಐ ಥಿಂಕ್ ಓವರ್ ಆಲ್ ಇಂಡಸ್ಟ್ರಿ ವೈಸ್ ಸ್ವಲ್ಪ ಲೋಕಿನಲ್ಲಿತ್ತು. ಐ ಥಿಂಕ್ ಇಯರ್ ಎಂಡ್ ಅಲ್ಲಿ ಮ್ಯಾಕ್ಸ್ UI ಇಂದ ಮತ್ತೆ ಅದು ಬೌನ್ಸ್ ಬ್ಯಾಕ್ ಆಗಿದೆ. ಈ ವರ್ಷ ಚೆನ್ನಾಗಿದೆ ಅನ್ಸುತ್ತೆ ಫಾರ್ ಶೋರ್. 2025 ಒಂದು ರೆಸಲ್ಯೂಷನ್ ಏನ್ ಇಟ್ಕೊಂಡಿದ್ದೀರಾ ಅಂತ? 2025 ರೆಸಲ್ಯೂಷನ್ ಗೊತ್ತಿದ್ದಂಗೆ ನಾನು ಐ ಆಮ್ ಸಿಂಗರ್ ಆಲ್ಸೋ, ಬಟ್ ಮ್ಯೂಸಿಕ್ ಕಂಪೋಸಿಂಗ್ಗೆ ಬಂದ್ಮೇಲಿಂದ ಸಿಂಗಿಂಗ್ ಸ್ವಲ್ಪ ಬ್ಯಾಕ್ ಸೈಡ್ ತಗೊಂಡ್ಬಿಟ್ಟಿತ್ತು. ಸೊ ಡಿಸೆಂಬರ್ ಇಂದಾನೇ ಐ ಥಿಂಕ್ ನಾವು ಮೊನ್ನೆ ಒಂದು ಆಲ್ಬಮ್ ಸಾಂಗ್ ರಿಲೀಸ್ ಮಾಡಿದ್ವಿ. ಸೊ ಅಲ್ಲಿಂದ ಐ ಥಿಂಕ್ ಇನ್ನು ಪ್ರತಿ 2 ತಿಂಗಳು 3 ತಿಂಗಳಿಗೆ ಒಂದು ಹಾಡಬೇಕು ಅಂತ ಅದೊಂದು ರೆಸಲ್ಯೂಷನ್ ಮಾಡ್ಕೊಂಡಿದ್ದೀನಿ. ಅಂಡ್ ಅದೇ ಪ್ರತಿ ಸಲ ಈಗ ಈ ಲರ್ನಿಂಗ್ ಪ್ರಾಸೆಸ್ ಇದ್ದೇ ಇರುತ್ತಲ್ಲ, ಸೊ ಆ ಥರ ಲರ್ನಿಂಗ್ ಪ್ರಾಸೆಸ್ ಅಲ್ಲಿ ಐ ಥಿಂಕ್ ಐ ಆಮ್ ರೀಫೈಂಡಿಂಗ್ ಮೈ ಸೆಲ್ಫ್. ಪ್ರತಿ ವರ್ಷನೂ ಬೇರೆಯವ್ರದ್ದು ಮ್ಯೂಸಿಕ್ ಜಾಸ್ತಿ ಕೇಳಕ್ ಶುರು ಮಾಡಿದ್ದೀನಿ, ಬೇರೆ ಥರದ ಮ್ಯೂಸಿಕ್ಗಳು. ಐ ವಾಂಟ್ ಟು ರೀಡಿಫೈನ್ ನನ್ನ ಮ್ಯೂಸಿಕ್ನ ನಾನೇ ಇದಾಗೋ ಥರ, ಓವರ್ಲ್ಯಾಪ್ ಆಗೋ ಥರ ಏನೋ ಬೇರೆ ಥರ ಹೊಸ ಪ್ರಯತ್ನಗಳು ಮಾಡಬೇಕು ಅನ್ನೋದು. ಓಕೆ, ಕಳೆದ ವರ್ಷ ಬ್ಯಾಂಕ್ ಸಿನಿಮಾದ ಮೂಲಕ ಅಂತೂ ಎಂಟರ್ಟೈನ್ ಮಾಡಿದ್ರಿ. ಸೊ ಈ ವರ್ಷ ಯಾವಾಗ ಆನ್ ಸ್ಕ್ರೀನ್ ಬರ್ತೀರಾ ಅಂತ ಫ್ಯಾನ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ದಾರೆ. ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಬಿಕಾಸ್ ಬ್ಯಾಂಕ್ ಹೌದು, ಅಂದ್ರೆ ನಾವು ಇಡೀ ಟೀಮ್ ಅದನ್ನ ತುಂಬಾ ಇಷ್ಟಪಟ್ಟು ಮಾಡಿದ ಸಿನಿಮಾ. ಒಳ್ಳೆ ಪ್ರೊಡ್ಯೂಸರ್ ಎಲ್ಲ, ಕ್ರಿಯೇಟಿವ್ ಎಫರ್ಟ್ಸ್ ತುಂಬಾ ಇತ್ತು. ಬಟ್ ನಾವ್ ಅನ್ಕೊಂಡಿದ್ ಮಟ್ಟಕ್ಕೆ ಆ ಸಕ್ಸಸ್ ಆಗ್ಲಿ ಇದಾಗ್ಲಿ ಸಿಗ್ಲಿಲ್ಲ. ಸೊ ಐ ಡೋಂಟ್ ನೋ ಅದು ಯಾವ ತರ, ಅಂದ್ರೆ ತುಂಬಾ ಕಮ್ಮಿ ಜನ ಅನ್ಸುತ್ತೆ ನನ್ನ ಆಕ್ಟ್ ಮಾಡಿದ್ದಾಗ್ಲಿ ಇದಾಗಿ ನೋಡಿರೋದು. ಸೊ ಅದ್ರ ಬಗ್ಗೆ ಐ ಹ್ಯಾವ್ ನೋ ಐಡಿಯಾ. ಬಟ್ ನಾನು ಹೇಳ್ದಂಗೆ ಆಲ್ಬಮ್ ಸಾಂಗ್ಸ್ ಏನ್ ಮಾಡ್ಬೇಕು ಅನ್ಕೊಂಡಿದ್ವಿ, ಅದ್ರಲ್ಲಿ ನೆಕ್ಸ್ಟ್ ಇಂದ ಫೀಚರ್ ಆಗ್ತೀನಿ ಫಾರ್ ಶೋರ್. ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ನಿಮ್ಮ ಆಕ್ಟಿಂಗ್ ನೋಡಿ? ಫ್ಯಾಮಿಲಿ ಮೆಂಬರ್ಸ್ ಎಲ್ರು ಅದು ಚೆನ್ನಾಗಿದೆ ಅಂತಾನೆ ಅಂತಾರೆ. ಬಟ್ ಎಸ್ಪೆಷಲಿ ನಮ್ಮ ಅಮ್ಮ ಇದಾರಲ್ಲ, ಅವರು ಬ್ಯಾಂಕ್ ಸಿನಿಮಾ ಪ್ರೈಮ್ ವಿಡಿಯೋಲ್ ಇದೆ, ಯಾವ್ದೋ ಹಾಕೊಂಡ್ ನೋಡೋದು, ಬೇರೆ ಯಾವ್ದೋ ಪಿಕ್ಚರ್ ಕಂಪೇರ್ ಮಾಡೋದು, ನೋಡ್ಬಿಟ್ಟು ಇದು ಇನ್ನೊಂದ್ ಚೂಟ್ ಏನೇನೋ ಬೇರೆ ತರ ಮಾಡ್ಬೇಕಿತ್ತು. ಸೊ ಈ ತರದ್ ಕಂಪ್ಯಾರಿಸನ್ ಇದ್ದೇ ಇದೆ. ಫಸ್ಟ್ ಸಿನಿಮಾ ಆಕ್ಟ್ ಮಾಡಿರೋದು ಸ್ವಲ್ಪ ಕರುಣೆ ಇರ್ಲಿ, ಬಟ್ ಅವ್ರು ನೋಡ್ತಾರೆ, ನಾನ್ ಮತ್ತೆ ಅದನ್ನ ಯಾವತ್ತೂ ನೋಡಿಲ್ಲ, ಮತ್ತೆ ಪಿಕ್ಚರ್ ರಿವಿಸಿಟ್ ಮಾಡಕ್ ಹೋಗಿಲ್ಲ, ಬಿಕಾಸ್ ಬೇಜಾರಾಗಿತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.